ಈಗ ಕಳೆದ ಕೆಲವು ದಿನದಿಂದ ರಮ್ಯಾ ಸಂಪರ್ಕಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ. ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸೂಕ್ತ ಅಭ್ಯರ್ಥಿಯ ಕೈ ಹುಡುಕಾಟ ಜೋರಾಗಿದ್ದು, ಸ್ಪರ್ಧೆ ಬಗ್ಗೆ ಕೇಳಲು ಮಾಜಿ ಸಂಸದೆ ರಮ್ಯಾ ಅವರನ್ನ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಕೆಪಿಸಿಸಿ ಅಧ್ಯಕ್ಷರು ಮತ್ತು ರಾಜ್ಯದ ಶ್ರೀಯುತ ಉಪಮುಖ್ಯಮಂತ್ರಿಗಳು ಪ್ರಯತ್ನ ಪಡ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸಂಪರ್ಕಕ್ಕೆ ಮಾಜಿ ಸಂಸದೆ ರಮ್ಯಾ ಅವರು ಸಿಕ್ತಿಲ್ವಂತೆ. 2013ರ ಮಂಡ್ಯ ಲೋಕಸಭಾ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿದ ರಮ್ಯಾ ಗೆಲುವಿನ ನಾಗಾಲೋಟವನ್ನು ಹಿಡಿದಿದ್ರು. ಸಂಪೂರ್ಣವಾಗಿ ಚುನಾವಣೆಯ ಜವಾಬ್ದಾರಿ ಹೊತ್ಕೊಂಡು ರಮ್ಯಾರನ್ನ ಗೆಲ್ಲಿಸಿದಂತಹ ಕ್ರೆಡಿಟ್ ಕೂಡ ಆಗ ಡಿಕೆಶಿಗೆ ಸಿಕ್ಕಿತ್ತು. ಈಗಲೂ ಕೂಡ ಅದೇ ದಾಳವನ್ನು ಉರುಳಿಸೋಣ ಅಂತ ಡಿಕೆಶಿ ಅವರು ಪ್ರಯತ್ನ ಪಟ್ಟಂಗೆ ಕಾಣಿಸ್ತಾ ಇದೆ. ಬಟ್ ಏನಪ್ಪ, ರಮ್ಯಾ ಅವ್ರ ವಿಚಾರದಲ್ಲಿ ಕಾಂಗ್ರೆಸ್ ಒಂದ್ ರೀತಿ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂತಾರಲ್ಲ, ಹಂಗೆ ಅವರ ಹೆಸರು ಕೊನೆಗೆ ಬಂದ್ರು ಕೂಡ ಯಾವಾಗಲೂ ಅಸೆಂಬ್ಲಿ ಎಲೆಕ್ಷನ್ ಅಲ್ಲೂ ಬಂದಿತ್ತು ನೋಡಿ ಅವರ ಹೆಸರು. ಅಸೆಂಬ್ಲಿ ಎಲೆಕ್ಷನ್ ಅಲ್ಲೂ ಅವ್ರು ಯಾವ್ದಾದ್ರು ಕೇಳಿದ್ರೆ ಒಂದು ಕ್ಷೇತ್ರ ಬಿಟ್ಕೊಡ್ತಾರೆ, ಅಲ್ಲಿಂದ ನಿಂತ್ಕೊಳ್ಳಿ ಅಂತ ಅಂತು. ಬಟ್ ಅವರು ಅಷ್ಟೊಂದು ಉತ್ಸಾಹ ತೋರಿಸಲಿಲ್ಲ. ಈಗ ಅಗೇನ್ MP ಎಲೆಕ್ಷನ್ ಹತ್ರ ಬಂದಿದೆ, ಅಗೇನ್ ರಮ್ಯಾ ಅವ್ರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಅವ್ರನ್ನ ಒಂದು ಕಾಂಟ್ಯಾಕ್ಟ್ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಬಟ್ ಮೇಡಮ್ ಇಸ್ ನಾಟ್ ರೀಚೇಬಲ್ ಅಂತ ಇದ್ದಾರೆ. ನಾಟ್ ರೀಚೇಬಲ್ ಅಂದ್ರೆ ಫೋನಿಗೆ ಸಿಗ್ತಿಲ್ವೋ ಅಥವಾ ಏನು ಎತ್ತ ಗೊತ್ತಿಲ್ಲ ಸದ್ಯಕ್ಕೆ ಡೀಟೇಲ್ಸು. ಮಂಡ್ಯದಿಂದ ಅವ್ರನ್ನೇ ನಿಲ್ಸೋಣ, ಸೂಕ್ತ ಅಭ್ಯರ್ಥಿ ಅವರು, ಬೇರೆ ಹುಡುಕೋದೇ ಬೇಡ, ರಮ್ಯಾ ಅವ್ರು ನಿಲ್ಸೋಣ, ಆಲ್ರೆಡಿ ಅಲ್ಲಿ ನಿಂತು ಗೆದ್ದಿರುವಂಥವ್ರಲ್ವಾ ಅನ್ನುವಂತಹ ಪ್ರಯತ್ನದಲ್ಲಿ ಕಾಂಗ್ರೆಸ್ ಇದೆಯಂತೆ. ಅದರಲ್ಲೂ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುಕೇಶ್ ನೀಡ್ತಾರೆ. ಸುಕೇಶ್, ರಮ್ಯಾ ಅವರ ವಿಚಾರ ಬಂದಾಗ ಕಾಂಗ್ರೆಸ್ನಲ್ಲಿ ಒಂದ್ ರೀತಿ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂತಾರಲ್ಲ, ಆ ರೀತಿಯಾಗಿ ಅಸೆಂಬ್ಲಿ ಎಲೆಕ್ಷನ್ಗೂ ರಮ್ಯಾ ಅವ್ರ ಹೆಸರು, MP ಎಲೆಕ್ಷನ್ಗೂ ರಮ್ಯಾ ಅವ್ರ ಹೆಸರು, ಅಷ್ಟೊಂದು ಅನಿವಾರ್ಯ ಆಗ್ಬಿಟ್ಟಿದ್ದಾರೆ ಕಾಂಗ್ರೆಸ್ಗೆ ರಮ್ಯಾ ಅಂತ. ಯಾಕೆ ನಾಟ್ ರೀಚೇಬಲ್ ಅಂತೆ ಮೇಡಮ್ ಅವರು? DK ಅವರು ಪ್ರಯತ್ನ ಪಡ್ತಿದ್ದಾರಂತೆ ಕಾಂಟ್ಯಾಕ್ಟ್ ಮಾಡೋಕೆ. ವಿದ್ಯಾ, ಒಂದು ಸ್ಪಷ್ಟ, ಮಂಡ್ಯದ ವಿಚಾರಕ್ಕೆ ಬಂದಾಗ ಕಾಂಗ್ರೆಸ್ಗೆ ಸ್ಪಷ್ಟವಾಗಿ ಒಂದು ಸೂಕ್ತ ಅಭ್ಯರ್ಥಿ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಬೇರೆ ಬೇರೆ ಹೆಸರುಗಳು ಕೇಳಿ ಬಂದ ಹೊರತಾಗಿಯೂ ಕೂಡ, ಮಂಡ್ಯದ ನಾಯಕರುಗಳು ರೆಫರ್ ಮಾಡಿದಂಥ ಕೆಲವು ಹೆಸರುಗಳನ್ನು ಹೊರತಾಗಿಯೂ ಕೂಡ ಇದುವರೆಗೂ ಮಂಡ್ಯದಲ್ಲಿ ಸೂಕ್ತವಾದ ಅಭ್ಯರ್ಥಿ ಕಾಂಗ್ರೆಸ್ಗೆ ಸಿಕ್ಕಿಲ್ಲ ಅನ್ನುವಂಥದ್ದು ಪ್ರಮುಖವಾದ ವಿಚಾರ. ಹಾಗಾಗಿ ಕೊನೆಯ ಆಪ್ಷನ್ ಆಗಿ ಅಥವಾ ಅನಿವಾರ್ಯದ ಆಯ್ಕೆಯಾಗಿ ರಮ್ಯಾ ಅವ್ರನ್ನ ಮತ್ತೆ ಕರೆತರುವಂಥ ಪ್ರಯತ್ನದ ಒಂದು ಭಾಗ ಕೂಡ ಇದು ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ಅವತ್ತು 2013ರಲ್ಲಿ ಮಂಡ್ಯದಲ್ಲಿ ನಡೆದಂಥ ಲೋಕಸಭೆ ಉಪಚುನಾವಣೆಯಲ್ಲಿ ರಮ್ಯಾರವರ ರಾಜಕೀಯ ಅಖಾಡಕ್ಕೆ ಕೈ ಹಿಡಿದು ಕರೆತಂದು ಇಡೀ ಚುನಾವಣೆಯ ಉಸ್ತುವಾರಿಯನ್ನು ವಹಿಸಿಕೊಂಡು ರಮ್ಯಾರನ್ನ ಗೆಲ್ಲಿಸಿಕೊಂಡು ಬರುವಲ್ಲಿ DK ಶಿವಕುಮಾರ್ ಅವರ ಪಾತ್ರ ಮಹತ್ವದ್ದಾಗಿತ್ತು. ತದನಂತರದ ರಾಜಕೀಯ ಬೆಳವಣಿಗೆ ಏನೇ ಆಗಿದ್ರು ಕೂಡ ಮತ್ತೆ ಇವತ್ತು ಕೂಡ ರಮ್ಯಾ ಅವರಿಗೊಂದು ಕೊನೆ ಆಪ್ಷನ್ ಇದೆ, ನೋಡೋಣ, ಅವ್ರನ್ನ ಪ್ರಯತ್ನ ಮಾಡೋಣ ಅಂತ ಸಂಪರ್ಕಿಸುವ ಪ್ರಯತ್ನವನ್ನು ಕಳೆದ ಕೆಲವು ದಿನಗಳಿಂದ ಮಾಡಿದ ಹೊರತಾಗಿಯೂ ಕೂಡ ಮಾಜಿ ಸಂಸದೆ ರಮ್ಯಾ DK ಶಿವಕುಮಾರ್ ಅವರ ಕೈಗೂ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಅನ್ನುವಂಥ ಮಾಹಿತಿ ಬರ್ತದೆ. ಪಕ್ಷದ ಯಾವ ನಾಯಕರ ಜೊತೆಗೂ ಸಂಪರ್ಕವನ್ನು ಉಳಿಸಿಕೊಳ್ಳದ ರಮ್ಯಾ ಕೊನೆ ಪಕ್ಷ ತಮಗೆ ರಾಜಕೀಯ ಜೀವನ ರೂಪಿಸಿಕೊಳ್ಳುವಾಗ ನೆರವಾದಂಥ DK ಶಿವಕುಮಾರ್ ಅವರಿಗಾದರೂ ಸಿಗ್ತಾರಾ ಅಂದರೆ ಅವರು ಕೂಡ ಸಂಪರ್ಕಿಸುವ ಪ್ರಯತ್ನ ಮಾಡಿ ವಿಫಲರಾಗಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಅವರೇ ಫ್ರೀ ಆದಾಗ ಸಂಪರ್ಕಿಸ್ತಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ, ಅಥವಾ ಒಂದು ಕಮ್ಯುನಿಕೇಶನ್ ಆಗಿದೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ವಿದ್ಯಾ, ಓಕೆ, ಥ್ಯಾಂಕ್ ಯು ಸುಕೇಶ್ ತಮ್ಮನ ಡೀಟೇಲ್ಸ್ಗೆ.